Attention please, Banda masterpiece, Yalla peace peace, Banda masterpiece. ಹಲೋ, ಯಾರಿದ್ದೀರಾ ಮನೆಯಲ್ಲಿ? ಪ್ಲೀಸ್ ಕಮ್ ಔಟ್. ಇದು ಬೇಕಾಗಿದ್ದು ನನಗೆ. ನಾನು ಬಿದ್ದಿದ್ದು ನನಗೆ ಬೇಜಾರಾಗಿಲ್ಲ, ನೀನು ನಕ್ಕಿದ್ದಲ್ಲ ಅದು ನನಗೆ ಬೇಕಾಗಿತ್ತು. ಮೇಘು, ಹೇಗೆ ಕಾಣ್ತಾ ಇದ್ದೀನಿ ನಾನು? ಎಮ್ಮೆ ಕರು ಕೋಟ್ ಹಾಕಿ ಕೂಲಿಂಗ್ ಗ್ಲಾಸ್ ಹಾಕ್ದಾಗಿದ್ಯಾ. ಹಲೋ, ನಾನು ನಿನ್ನನ್ನು ಕೇಳಲಿಲ್ಲ. ಮೇಘನ ಅಕ್ಕ ಹೇಳೋದು ಅದೇ ಥರನೇ, ಅದನ್ನೇ ನಾನು ಹೇಳಿದ್ದು. ಏನು ಇಷ್ಟೊಂದು ಬದಲಾವಣೆ? ಎಲ್ಲ ನನ್ನ ಮೇಘಗೋಸ್ಕರ. ನಿನ್ನೆ ಸ್ಟೇಷನ್ಗೆ ಹೋಗಿದ್ದನ್ನ ನಾನು ನೋಡಿದೆ. ತಾವೇನು ನಮ್ಮ ಅಪ್ಪಂಗೆ ಫಿಟ್ಟಿಂಗ್ ಇಟ್ಟಿದ್ದು? ಫಿಟ್ಟಿಂಗಾ? ಯಾವ ಫಿಟ್ಟಿಂಗು? ಮಾವನ ಹತ್ರ ನಾನು ನಿಮ್ಮ ಪರವಾಗೆ ಮಾತಾಡಿದ್ದೀನಿ. ನೀವು ತುಂಬ ಧೈರ್ಯವಂತರು ಅಂತ ಹೊಗಳು ಕಳಿಸಿದ್ದೀನಿ. ಬೇಕಿದ್ರೆ ಮಾವನಿಗೆ ಫೋನ್ ಮಾಡಿ ಕೇಳಿ. ನನ್ಗೆ ಗೊತ್ತು ಮೇಘು, ನೀನು ನನ್ನನ್ನು ಒಪ್ತೀಯ ಅಂತ. ನೋಡು, ನಿಮ್ಮ ಅಕ್ಕ ಮಧುವಂತಿ ಕೇಸ್ಗೆ ನಾನು ನ್ಯಾಯ ಕೊಡಿಸ್ತೀನಿ. ನಿಮ್ಮ ಪರವಾಗಿ ನಾನಿದ್ದೀನಿ. ನೀವು ಯಾರಿಗೆ ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. ನೋಡ್ತಾ ಇರಿ, ಆ ಕೊಲೆಗಾರ ಎಲ್ಲೇ ಇದ್ರೂ ಪರವಾಗಿಲ್ಲ, ಹಿಡ್ಕೊಂಡ್ಬಂದು ನಿಮ್ಮ ಕಾಲ್ ಬಳಿ ಬಿಸಾಕ್ತೀನಿ. ನಾ ಹುಡುಕ್ತಿರೋದು ಕೊಲೆಗಾರನ, ಇಲಿ ಮರಿನಲ್ಲ. ಹಲೋ, ನಾನು ಅಷ್ಟೇ ಕೊಲೆಗಾರನ ಬಗ್ಗೆನೇ ಹೇಳಿದ್ದು. ಇನ್ಸ್ಪೆಕ್ಟರ್ ಹತ್ರ ನಾನು ಮಾತಾಡ್ತೀನಿ. ಅದು ಸರಿ, ಇಂಥ ವಿಚಾರಕ್ಕೆಲ್ಲ ಯಾಕೆ ನೀವು ನನ್ನನ್ನು ಗಮನಕ್ಕೆ ಹಾಕೊಳ್ಳೋದಿಲ್ವಲ್ಲ? ಒಂದು ಫೋನ್ ಮಾಡಬೇಕು ಅನ್ಸಲ್ವಾ? ಓ ಸಾರಿ 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 ಸಾರಿ, ನಿಮ್ಮ ಹತ್ರ ನನ್ನ ನಂಬರ್ ಇಲ್ವಲ್ಲ? ಒಂದು ನಿಮಿಷ, ಎಲ್ಲೋ ಇತ್ತಪ್ಪ. ಹೌದಾ? ಸರಿ, ಬರ್ತೀನಿ ರೀ. ಮಂಚೇಗೌಡ್ರೆ, ಜೀಪ್ ರೆಡಿ ಮಾಡ್ರಿ. ಅಂಗಡಿ ಬೀದಿಲಿ ಯಾರೋ ಹೊಡೆದಾಡ್ಕೊಂಡಿದಾರಂತೆ, ಹೋಗಿ ಎತ್ತಾಕೊಂಬಂದು ಬೆಂಡೆತ್ಬೇಕು ನನ್ನ ಮಕ್ಕಳಿಗೆ. ಸಾಹೇಬ್ರಿಗೆ ಅವಮಾನ ಆಗಿ ಹೋದಾಗಿಂದ ದಿನ ಬೆಳಗಾದ್ರೆ ಇಲ್ಲಿ ಜಗಳ ಹೊಡೆದಾಟ. ನಮಸ್ಕಾರ ಸರ್. ಏನಯ್ಯ ನಿಂದು? ಏನು ಸಮಾಚಾರ? ಸರ್, ನಾನು ನಿಮ್ಮ ಹತ್ರ ಅರ್ಜೆಂಟಾಗಿ ಒಂದು ಕೇಸಿನ ಬಗ್ಗೆ ಮಾತಾಡಬೇಕಿತ್ತು ಸರ್. ನಾನೀಗ ಹೊರಗೆ ಹೋಗ್ತಿದ್ದೀನಿ, 2 ಅವರ್ಸ್ ಬಿಟ್ಟು ಬಾ. ಏನು ಸರ್ ಈ ಥರ ಹೇಳ್ತಾ ಇದ್ದೀರಾ? ನಾನು ಸರ್ ನಾರಾಯಣಪಟ್ಟಣ ಏಕೈಕ ಇನ್ಶೂರೆನ್ಸ್ ಏಜೆಂಟ್ ಪ್ರಕಾಶ. ನಾನು ನಿಮ್ಮ ಜೊತೆ ಮಾತಾಡಲೇಬೇಕು. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಇನ್ಶೂರೆನ್ಸ್ ಏಜೆಂಟ್. ಯಾವ ಸಿನಿಮಾ ಡೈಲಾಗೋ ಇದು? ಸರಿ, ಏನಂತ ಹೇಳೋ. ಪರವಾಗಿಲ್ಲ, ನನ್ನ ಡೈಲಾಗ್ ವರ್ಕೌಟ್ ಆಯಿತು. ಏಯ್, ಏನೋ ಗೊಣ ಅಂತಿದ್ದೀಯಾ? ಏನಿಲ್ಲ ಸರ್, ಅದು ನೀವು ತುಂಬ ಅರ್ಜೆಂಟ್ ಮಾಡ್ತಾ ಇದ್ದೀರಪ್ಪ. ಏಯ್, ಮೊದಲು ವಿಷಯಕ್ಕೆ ಬಾರ. ಸರ್, ಅದೇ ನಿನ್ನೆ ನಿಮ್ಮ ಸ್ಟೇಷನ್ಗೆ ಇಬ್ಬರು ಹುಡುಗಿಯರು ಬಂದಿದ್ರಲ್ಲ, ಆ ಕೇಸಿನ ಬಗ್ಗೆ ಮಾತಾಡಬೇಕಿತ್ತು. ಆ ಕೇಸಿನ ಸಂಬಂಧಪಟ್ಟಾಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತಲೇ ನಾನು ಬಂದಿದ್ದೀನಿ. ಇನ್ನು ಮುಂದೆ ಆ ಕೇಸನ್ನ ನಾನೇ ಫಾಲೋ ಮಾಡ್ತಾ ಇದ್ದೀನಿ ಸರ್. ನಾವಿಬ್ಬರು ಕೂತು ಆ ಕೇಸನ್ನ ಡೀಪಾಗಿ ಸ್ಟಡಿ ಮಾಡೋಣ. ಕೊಲೆಗಾರ ಯಾರು ಅಂತ ಕಂಡುಹಿಡಿಯೋಣ ಸರ್. ಏಯ್, ಯಾವನ ಇವನ್ನ ಒಳಗಡೆ ಬಿಟ್ಟಿದ್ದು? ಕತ್ತಿಡ್ದು ಆಚೆ ತಳ್ರೋ. ನೋಡೋ ಪ್ರಕಾಶ, ನೆನ್ನೆ ಆ ಹುಡುಗಿರಿಗೆ ಹೇಳಿ ಕಳಿಸಿದ್ದೀನಿ, ಆ ಕೇಸ್ನ ಇಲ್ಲಿ ರಿಜಿಸ್ಟರ್ ಮಾಡೋಕ್ಕಾಗಲ್ಲ ಅಂತ. ಸರ್, ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಇನ್ಶೂರೆನ್ಸ್ ಏಜೆಂಟ್.
ಯಾಕೆ ಸರ್ ಯಾಕೆ ನೀವು ತೊಗೊಳ್ಳಲ್ಲ? ಬೇಕಾದರೆ ಕಮಿಷನರ್ ಹತ್ರ ಫೋನ್ ಮಾಡಿಸ್ಲಾ? ಈಗಲೇ ಮಾಡಿಸ್ತೀನಿ. ಮಾಡಿಸೋ ನೋಡೋಣ. ಅದು ನನ್ನ ಫೋನ್ ಕಳೆದು ಹೋಗ್ಬಿಟ್ಟಿದೆ ಸರ್. ಇನ್ನೊಂದು ವಿಷಯ ಗೊತ್ತಾ, ಕಮಿಷನರ್ ಸೋದರಳಿಯ ಇದೇ ಊರಲ್ಲಿ ಇರೋದು. ಅವ್ರಿಗೆ ನಾನು ಎರಡು ಪಾಲಿಸಿ ಮಾಡಿಕೊಟ್ಟಿದ್ದೀನಿ, ಗಂಡಗೊಂದು ಹೆಂಡತಿಗೊಂದು. ಅವ್ರು ಸಿಕ್ಕಾಗ ನಂಬರ್ ತೊಗೊಂಡು ಫೋನ್ ಮಾಡಿಸ್ತೀನಿ. ಆದರೆ ನೀವು ಈ ಕೇಸ್ನ ಯಾಕೆ ತೊಗೊಳ್ಳಲ್ಲ ಅದನ್ನು ಹೇಳಿ ಸರ್. ಈ ಕೇಸ್ನ ನೀವು ಕೈಗೆ ತೊಗೊಳ್ಳೇಬೇಕು. ನೀನು ಹೀಗೆ ಲೂಸ್ ಥರ ಮಾತಾಡ್ಕೊಂಡು ಇಲ್ಲೇ ಇದ್ದರೆ ನಾನು ಕೈಗೆ ಎತ್ಕೋಬೇಕಾಗತ್ತೆ. ಫೈಲ್ನಲ್ಲ, ಲಾಟಿನ. ಏನು ಸರ್ ಇದು ದೌರ್ಜನ್ಯ? ಹೆದರಿಸ್ತಾ ಇದ್ದೀರಾ? ನನಗೂ ಕಾನೂನು ಗೊತ್ತಿದೆ, ಭಾರತದ ಪ್ರಜೆ ನಾನು. ನನ್ನನ್ನು ಈ ರೀತಿ ತುಚ್ಛವಾಗಿ ಕಾಣೋದು ಸರಿಯಲ್ಲ. ಆಮೇಲೆ ರಸ್ತೆಯಲ್ಲಿ ನಿಂತು ಪ್ರತಿಭಟನೆ ಮಾಡ್ತೀನಿ, ಉಪವಾಸ ಸತ್ಯಾಗ್ರಹ ಮಾಡಬೇಕಾಗತ್ತೆ. ಏಯ್ ನಡಿಯೋ ಇಲ್ಲಿಂದ, ನಡಿಯೋ. ಹೆದರಿಸ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಏನೋ ಗೊತ್ತು ನಿನಗೆ ಆ ಕೇಸ್ ಬಗ್ಗೆ? ಅವ್ರ ಅಕ್ಕ ಮಧುವಂತಿ ಸತ್ತಿದ್ದು ನಂದಿ ಬೆಟ್ಟದಲ್ಲಿ. ಆ ಕೇಸು ನಂದಿ ಬೆಟ್ಟ ಜ್ಯೂರಿಸ್ಟ್ರಿಕ್ಷನ್ಗೆ ಸಂಬಂಧಪಟ್ಟಿದ್ದು. ಆ ಕೇಸ್ ಅಲ್ಲೇ ರಿಜಿಸ್ಟರ್ ಆಗಿರುತ್ತೆ, ಅಲ್ಲೇ ಹೋಗಿ ವಿಚಾರಿಸ್ಬೇಕು. ಅದನ್ನು ಆ ಟೀಚರ್ಗೆ ಹೇಳಿದ್ದೀನಿ, ಅವ್ರು ಹೋಗಿರ್ತಾರೆ. ಈಗ ಬಂದ್ಯಾ ನೀನು ಇಲ್ಲಿ ಪೋಸ್ಟ್ ಕೊಡೋದಕ್ಕೆ? ಏನು ಸರ್, ಈ ವಿಷಯನ ಮೊದಲೇ ಹೇಳೋದಲ್ವಾ? ಏನೋ ಕಾನೂನು ಗೊತ್ತಿದೆ ಅಂತ ಬೊಗಳ್ತಾ ಇದ್ದೆ, ಈ ವಿಷಯ ಎಲ್ಲ ಗೊತ್ತಿಲ್ವಾ ನಿನಗೆ? ಹೊರಡೋ ಇಲ್ಲಿಂದ. ಸುಮ್ಮನೆ ನನ್ನ ಸಮಯನೂ ಹಾಳು ಮಾಡಿದೆ. ಆಯಿತು, ಅಲ್ಲೇ ಹೋಗಿ ಕೇಳ್ತೀನಿ ಬಿಡಿ ಸರ್. ಆ ಇನ್ಸ್ಪೆಕ್ಟ್ರಿಗೆ ಕಮಿಷನರಿಂದನೇ ಫೋನ್ ಮಾಡಿಸ್ತೀನಿ. ಫೋನ್ ಇದೆಯಾ? ಆ ವಿಷಯನ ಬಿಟ್ಬಿಡಿ ಸರ್. ಅನ್ನಂಗೆ ಪಾಲಿಸಿ ಏನಾದರೂ ಮಾಡಿಸಿದ್ದೀರಾ ಸರ್? ಡಿಪಾರ್ಟ್ಮೆಂಟ್ ಬೇರೆ. ಇತ್ತೀಚೆಗೆ ಸಾಯ್ತಾ ಇರೋರೆ ನಿಮ್ಮ ಡಿಪಾರ್ಟ್ಮೆಂಟವರು. ಪಾಲಿಸಿ ಮಾಡಿಸ್ಕೊಳ್ಳಿ ಸರ್, ತುಂಬ ಯೂಸ್ ಆಗುತ್ತೆ. ಏಯ್, ನಿನ್ನ ಕೈ ಕಾಲಕ್ಕೆ ಪಾಲಿಸಿ ಮಾಡಿಸಿದ್ಯಾ? Don't underestimate the power of insurance agent. Okay? ಹಲೋ, ನಾನು MLA ವಿಕ್ರಮ್ ಸಿಂಹ ಅವ್ರ ಸೆಕ್ರೆಟರಿ ಮಾತಾಡ್ತಾ ಇದ್ದೀನಿ. ಹೇಳಿ ಮೇಡಮ್. ನಿನ್ನೆ ಕೇಸ್ ರಿಓಪನ್ ಮಾಡೋಕ್ಕೆ ಅಂತ ಇಬ್ಬರು ಹುಡುಗಿರು ಬಂದಿದ್ರು ಅಲ್ವಾ ನಿಮ್ಮ ಸ್ಟೇಷನ್ಗೆ? ಹೌದು. ಆ ಹುಡುಗಿರು ನಮ್ಮ ಕಡೆಯವರೇ. ಕೇಸಿಂದ ಒಂಚೂರು ಡೀಟೇಲ್ಸ್ ಬೇಕಾಗಿತ್ತು, ಕೊಡೋಕ್ಕಾಗತ್ತಾ? ಡೀಟೈಲು 10 ವರ್ಷಗಳ ಹಿಂದೆ ಅವ್ರ ಅಕ್ಕನ ಕೊಲೆ ಆಗಿತ್ತಂತೆ, ಹಾಗಂತ ಹೇಳ್ತಾ ಇದ್ರು. 10 ವರ್ಷದಿಂದ ಕೊಲೆ ಆಗಿತ್ತಂತ? ಹೌದು ಮೇಡಮ್. ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಸರ್, ಸಾಹೇಬ್ರೆ ಮಾತಾಡ್ತಾರಂತೆ, 1 ನಿಮಿಷ ಅವ್ರಿಗೆ ಫೋನ್ ಕೊಡ್ತೀನಿ. ನಾನು ವಿಕ್ರಮ್ ಸಿಂಹ. ನಮಸ್ಕಾರ ಸರ್, ಹೇಳಿ ಸರ್. 10 ವರ್ಷದಿಂದ ನಾ ಹುಡುಗಿ ಸತ್ತಿದ್ದು. ಹೌದು ಸರ್. ಪಾಪ, ಎಂಥ ಅನ್ಯಾಯ. ನೀವು ಈ ಕೇಸ್ ಓಪನ್ ಮಾಡ್ತಿರೋದು ನಂಗೆ ತುಂಬ ಖುಷಿ ಆಗ್ತಿದೆ. ಆ ಹುಡುಗಿ ಹೆಸರೇನು? ಸರ್ ಸರ್ ಆ ಹುಡುಗಿ ಹೆಸರು ಸರ್, ಅದು ನಮ್ಮ ಜ್ಯೂರಿ ಸೆಕ್ಷನಲ್ಲಿ ಕೊಲೆ ಆತ್ಮಹತ್ಯೆ ಕೇಸ್ಗಳೇ ಜಾಸ್ತಿ ಸರ್. ಹಾಗಾಗಿ ಆ ಹುಡುಗಿ ಹೆಸರು ಮರ್ತ್ಬಿಟ್ಟಿದ್ದೀನಿ ಸರ್. ಈಗ ನಾನು ರೌಂಡ್ಸಲ್ಲಿದ್ದೀನಿ, ಸ್ಟೇಷನ್ ಫೋನ್ ಮಾಡಿ ತಿಳ್ಕೊಂಡು ತಮಗೆ ತಿಳಿಸ್ತೀನಿ ಸರ್. ಈಗ ಪರವಾಗಿಲ್ಲ, ಏನು ಅರ್ಜೆಂಟ್ ಇಲ್ಲ, ನೀವು ಆರಾಮಾಗಿ ಹೇಳಿ. ಸ್ವಲ್ಪ ಹೊತ್ತು ಬಿಟ್ಟು ನಾನೇ ಕಾಲ್ ಮಾಡ್ತೀನಿ ಸರ್. ಓಕೆ, ನೋ ಪ್ರಾಬ್ಲಮ್. ಎಷ್ಟೇ ಸಾಕ್ಷಿಗಳು ಸುಟ್ಟಾಕಿದ್ರು ಒಂದೊಂದು ಆಚೆ ಬರ್ತಾ ಇದೆ. ಮಧುವಂತಿ ಯಾಕೆ ತಂಗಿ ಕಾಣಿಸ್ತಾ ಇದೆಯಾ? ನಿನ್ನ ಸಾಯಿಸಿದ್ದೆ, ನನ್ನ ಪೊಲಿಟಿಕಲ್ ಕೆರಿಯರ್ ಪ್ರಾಬ್ಲಮ್ ಆಗಬಾರ್ದು ಅಂತ. ಇಲ್ಲಿಗೆ ಬಿಡಬಾರ್ದು, ಬಿಡಲ್ಲ.